ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಮಂಗಳವಾರ ಸಂಜೆ ಲಾಗ್ ಆಗಿರುತ್ತೆ. ಇವತ್ತಿನ ಲಾಗಲ್ಲಿ ಹೆಲ್ತಿ ಆಗಿರುವಂತಹ ಕಿಚಡಿ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲಿನೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮೋಟಿವೇಶನ್ ಸಹ ಆಗುತ್ತೆ. ಮುಂದೆ ಬರುವಂತಹ ಇನ್ನೂ ವಿಡಿಯೋಗಳಲ್ಲಿ ಹೆಚ್ಚು ರೆಸಿಪಿಗಳನ್ನ ನಾನು ಮಾಡಬೇಕು ಅಂದರೆ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬೇಗನೆ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ಇದೆ ನನಗೆ. ಹಾಗಾಗಿ ಬೇಗ ಸಬ್ಸ್ಕ್ರೈಬ್ನ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆ ಇನ್ನು ಇಲ್ಲಿ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆನೂ ಸಹ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಮನೆಯಲ್ಲಿ ಪುಡಿಗಳೆಲ್ಲ ಖಾಲಿಯಾಗಿದೆ. ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ ಇದೆಲ್ಲ ಖಾಲಿಯಾಗಿತ್ತು. ಖಾಲಿಯಾಗಿ ಸುಮಾರು 1 ತಿಂಗಳಾಗಕ್ಕೆ ಬಂತು, ಮಾಡೇ ಇಲ್ಲ. ನಾನು ಮೊನ್ನೆ ಗ್ರಾಸರೀಸ್ ತೊಗೊಂಬಂದೆ ಅಲ್ವ, ಅವತ್ತು ಹೋಗಿ ಜೀರಿಗೆ ಹಾಗೆ ಧನಿಯಾ ಇದೆಲ್ಲ ತೊಗೊಂಬಂದಿದ್ದೀನಿ. ಇವತ್ತು ಆ ಕೆಲಸನೂ ಸಹ ಮುಗಿಸ್ಕೋಬೇಕು. ಹಾಗೆ ಇನ್ನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಸಾಲ ಪಾವ್ ಮಾಡೋಣ ಅಂತ ಅಂದ್ಕೊಂಡು ಮಸಾಲ ಪಾವ್ಗೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನಾನು ಆಲ್ರೆಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿರೋದ್ರಿಂದ ಇದೇನು ಅಪ್ಲೋಡ್ ಮಾಡೋದಕ್ಕೆ ಏನು ಹೋಗಲ್ಲ. ಕಿಚಡಿ ರೆಸಿಪಿನ ಹಾಕ್ತೀನಿ ಇವತ್ತು, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಬನ್ನಿ ವಿಡಿಯೋನ ಶುರು ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ಇಲ್ಲಿ ಮಸಾಲ ಪಾವ್ ಮಾಡೋದಕ್ಕೆ ತರಕಾರಿಗಳು ಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದಾದ ನಂತರ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಇಲ್ಲಿ ಬಂದು ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಮಾಡಬೇಕು ಅಂತ ಅಂದ್ಕೊಂಡೆ ಅಲ್ವಾ. ಹಾಗಾಗಿ ಮೊದಲಿಗೆ ಇಲ್ಲಿ ಧನಿಯಾ ಕಾಳನ್ನ ಹುರ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಧನಿಯಾ ಪುಡಿನ ಯಾವ ಥರ ಮಾಡ್ತೀನಿ ಅಂದರೆ, ಇವಾಗ ಧನಿಯಾ ಹುರಿತಾ ಇದ್ದೀನಲ್ವ, ಇದ್ರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಕಾಳು ಮೆಣಸು ಇದೆಲ್ಲ ಹಾಕ್ಬಿಡ್ತೀನಿ. ಅಂದರೆ ನಾವು ಧನಿಯಾ ಪುಡಿನ ನಾನ್ ವೆಜ್ಗೂ ಸಹ ಯೂಸ್ ಮಾಡ್ಬೋದು, ಹಾಗೆ ವೆಜ್ಜಿಗೂ ಸಹ ಯೂಸ್ ಮಾಡ್ಬೋದು. ಒಂದೊಂದ್ಸರಿ ಗರಂ ಮಸಾಲ ಮನೇಲಿ ಖಾಲಿ ಆದಾಗ ಬರೀ ಧನಿಯಾ ಪುಡಿನೂ ಸಹ ಹಾಕ್ಬೋದು. ಹಾಗಾಗಿ ನಾನು ಧನಿಯಾ ಪುಡಿ ಮಾಡುವಾಗ ಸ್ವಲ್ಪ ಚಕ್ಕೆ, ಲವಂಗ, ಕಾಳು ಮೆಣಸು ಹಾಗೆ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಧನಿಯಾ ಪುಡಿ. ಹಾಗೆ 1 ತಿಂಗಳೇ ಆಗಿತ್ತು ನಾನು ಧನಿಯಾ ಪುಡಿನ ಮಾಡಿರಲಿಲ್ಲ. ಧನಿಯಾ ಕಾಳನ್ನ ತೊಗೊಂಡು ಬಂದುಬಿಟ್ಟಿದ್ದೆ, ಆದರೆ ಇನ್ನು ಅದ್ರ ಜೊತೆಗೆ ಜೀರಿಗೆ ಪುಡಿನೂ ಸಹ ಮಾಡಬೇಕಾಗಿತ್ತು. ಆದರೆ ಒಂದು ಸ್ವಲ್ಪ ಇತ್ತು ಜೀರಿಗೆ ಪುಡಿ, ಪೂರ್ತಿಯಾಗಿ ಖಾಲಿ ಆದಮೇಲೆ ಒಂದೇ ಸರಿ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೆ. ಹಾಗಾಗಿ ಇವತ್ತು ಮಾಡೋ ಥರ ಆಯಿತು. ಹಾಗೆ ಧನಿಯಾ ಪುಡಿ ಜೀರಿಗೆ ಪುಡಿ ಇಲ್ಲ ಅಂದರೆ
ಈ ಪಲಾವು ಹಾಗೆ ಬೇರೆ ಏನಾದ್ರು ರೆಸಿಪಿಗಳನ್ನ ಮಾಡುವಾಗ ಧನಿಯಾ ಪುಡಿ ಜೀರಿಗೆ ಪುಡಿ ಬೇಕಾಗುತ್ತೆ. ಹಾಗಾಗಿ ಇವತ್ತು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 2 ತಿಂಗಳವರೆಗೂ ನನಗೆ ಚಿಂತೆ ಇರಲ್ಲ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ 1 ತಿಂಗಳಿಂದ ಅಂಗಡಿಯಿಂದ ತೊಗೊಂಬರ್ತಾ ಇದ್ನಲ್ವ, ನನಗೇನೋ ಅದೊಂಥರ ಇಷ್ಟನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನೇ ಮನೇಲಿ ಈ ಥರ ಫ್ರೆಶ್ ಆಗಿ ಧನಿಯಾ ಪುಡಿನ ಮಾಡಿಕೊಂಡು ಬಳಸಿದ್ರೆ ನನಗೂ ಸಹ ತುಂಬಾ ಖುಷಿ ಆಗುತ್ತೆ. ಹಾಗೆ ಈ ಥರ ನೋಡಿ ಅದಕ್ಕೆ ಎಕ್ಸ್ಟ್ರಾ ಮಸಾಲ ಪದಾರ್ಥನ ಹಾಕ್ಬಿಟ್ಟು ನಾವು ಧನಿಯಾ ಪುಡಿನ ಮಾಡ್ಕೋಬಹುದು. ಇನ್ನು ಇಲ್ಲಿ ಧನಿಯಾ ಹಾಗೆ ಜೀರಿಗೆ ಅದೆಲ್ಲ ಏನಿತ್ತಲ್ವ ನೀಟಾಗಿ ಹುರಿದು ಸಹ ಅದನ್ನು ತಣ್ಣಗಾಗೋದಕ್ಕೂ ಬಿಟ್ಟಿದ್ದೆ. ಇನ್ನು ಅದೆಲ್ಲ ತಣ್ಣಗಾಗಿತ್ತು. ಇನ್ನು ಅದನ್ನು ಮಿಕ್ಸಿಗೆ ಹಾಕೊಂಡು ಇಲ್ಲಿ ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನಾವು ಮಿಕ್ಸಿಗೆ ಹಾಕೊಂಡಾಗ ಅದನ್ನ ಸ್ವಲ್ಪ ಜರಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಜರಡಿ ಮಾಡಿದಾಗ ಅದು ಮೇಲ್ಗಡೆ ಸ್ವಲ್ಪ ತರಿಯಾಗಿರುತ್ತಲ್ವ, ಅದು ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ತೆಗೆದುಬಿಟ್ಟು ಇಲ್ಲಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹೀಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಕಲರು ನೋಡ್ತಾ ಇರ್ಬೋದು. ಹಾಗೆ ಯಾವ ಥರ ನಾನು ಫೈನ್ ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಇದೆಲ್ಲ ಮಾಡಿಕೊಂಡು ಹಾಗೆ ಇವತ್ತು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಲ್ವ, ಅದಕ್ಕೆ ತರಕಾರಿನೂ ಸಹ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಬೇಗನೆ ಅಡುಗೆ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಇನ್ನು ಇವತ್ತು ಅಡುಗೆ ಮಾಡೋದಕ್ಕೆ ಬೇಜಾರಾಗಿತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋ ಥರ ಕಿಚಡಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದಕ್ಕೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ನವಣೆನ ಬಳಸ್ಕೊಂಡು ಕಿಚಡಿನ ಮಾಡ್ತಿದ್ದೀನಿ. ಅದಕ್ಕೆ ಇಲ್ಲಿ ನಾನು ನಿಮ್ಗೆ ಇವಾಗ ಗ್ಲಾಸ್ ತೋರಿಸಿದ್ದಲ್ವ, ಆ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನವಣೆ ತೊಗೊಂಡಿದ್ದೀನಿ. ಹಾಗೆ ಇದೇ ಅಳತೆಗೇನೆ 3 ಥರದ ಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಹೆಸರು ಬೇಳೆ ಹಾಗೆ ಮೊಸರು ದಾಲು ತೊಗರಿ ಬೇಳೆನ 1 ಗ್ಲಾಸ್ ಆಗೋಷ್ಟು ತಗೊಂಡು ಎಲ್ಲದನ್ನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ 1 ಗ್ಲಾಸ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅದೆಲ್ಲ ತೊಗೊಂಡು ನೀಟಾಗಿ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಕಿಚಡಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ 1 ಸ್ಪೂನ್ ಆಗೋಷ್ಟು ತುಪ್ಪನೂ ಸಹ ಹಾಕ್ಕೊತಾ ಇದ್ದೀನಿ. ನೀವು ಬರೀ ಎಣ್ಣೆನಾದರೂ ಹಾಕೋಬೋದು, ಇಲ್ಲ ತುಪ್ಪನಾದರೂ ಹಾಕೋಬೋದು. ನಾನು ಇಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನು ಎಣ್ಣೆಗೆಲ್ಲ ಕಾದಾದ ನಂತರ ಅದಕ್ಕೆ ಜೀರಿಗೆ ಹಾಗೆ ಸಾಸಿವೆನ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಟೊಮೆಟೊನು ಸಹ ಸೇರಿಸ್ಕೊತಿದ್ದೀನಿ. ಇದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಸೇರಿಸ್ಕೊತಾ ಇಲ್ಲ. ಇಲ್ಲಿ 1-2 ಬೀನ್ಸು ಹಾಗೆ 1 ಅರ್ಧ ಕ್ಯಾರೆಟು, ಹಣ್ಣು ಹುಳ್ಳಿಕಾಯಿ ಬರುತ್ತಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಇದ್ದರೆ ಬಟಾಣಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಈ ಥರ ಹಣ್ಣು ಹುಳ್ಳಿಕಾಳು ಯಾವುದಾದ್ರೂ ಮನೆಯಲ್ಲಿ ಕಾಳುಗಳಿದ್ರೆ ಅದನ್ನು ಸಹ ನೀವು ಸೇರಿಸ್ಕೋಬಹುದು. ಇನ್ನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊತಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಆಯಿತು ಹಾಗೆ ಹಸಿಮೆಣಸಿನ್ಕಾಯಿ ಆಯಿತು, ಶುಂಠಿ ಬೆಳ್ಳುಳ್ಳಿ ಅದೇನೂ ಸೇರಿಸ್ಕೊತಾ ಇಲ್ಲ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೊತಾ ಇರೋದ್ರಿಂದ ನಿಮ್ಗೇನಾದರೂ ಅದೆಲ್ಲ ಹಾಕ್ಬಿಟ್ಟು ಮಾಡ್ಕೋಬೇಕಾದ್ರೆ ನೀವು ಅದೆಲ್ಲನೂ ಸಹ ಹಾಕ್ಕೋಬೋದು. ಇನ್ನು ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಸೇರಿಸ್ಕೊಳ್ಳಿ, ಅವಾಗ ನಾವು ಮಾಡುವಂತಹ ಕಿಚಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂದರೆ ಮನೇಲಿರುವಂತಹ ಎಲ್ಲ ಪುಡಿಗಳೇನಿರ್ತಾವಲ್ವ ಅದನ್ನೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಕಿಚಡಿನ ಮಾಡ್ತೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಸಹ. ಇನ್ನು ಇಲ್ಲಿ ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಇವಾಗ ತಾನೇ ನಾನು ಧನಿಯಾ ಪುಡಿನ ಮಾಡಿಟ್ಟಿದ್ದೆ ಅಲ್ವ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಹಾಗಾಗಿ ಸೇರಿಸ್ಕೊಳ್ಳೋಣ ಅಂತ ಒಂದು ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಸಹ ಬಳಸ್ಕೊತಾ ಇದ್ದೀನಿ. ಈ ಕಿಚಡಿ ಮಾಡೋದಕ್ಕೆ ಅಂತಲೇ ನಾನು ಪಾಲಕ್ ಸೊಪ್ಪನ್ನ ತರಿಸಿದ್ದೆ. ಹಾಗಾಗಿ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಅಂದರೆ ಸೊಪ್ಪಾಗಿರೋದ್ರಿಂದ ಎಣ್ಣೆಯಲ್ಲಿ ಕರಗೋಗ್ಬಿಡುತ್ತೆ ಸೊಪ್ಪು. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಬಳಸ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಮಿಕ್ಸ್ ಆದ ನಂತರ ನಾನಿಲ್ಲಿ ಬೇಳೆ ಹಾಗೆ ನವಣೆ ಏನು ತೊಗೊಂಡಿದ್ನಲ್ವ ಅದನ್ನು ಸಹ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಡ ಇಲ್ಲಿ ನವಣೆ ಅಂದರೆ ನೀವು ಅಕ್ಕಿನೂ ಸಹ ಸೇರಿಸ್ಕೋಬೋದು. ಈ ಕಿಚಡಿ ಮಾಡೋದಕ್ಕೆ ನವಣೆಯಿಂದ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ನವಣೆನ ಬಳಸ್ಕೊಂಡಿದ್ದೀನಿ. ಹಾಗೆ ರಾತ್ರಿ ಊಟಕ್ಕೆ ಅಂತ ಮಾಡ್ತಿರೋದ್ರಿಂದ ಅಕ್ಕಿ ಹಾಕ್ಕೊಂಡು ಮಾಡೋದಷ್ಟಾಗಿ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನವಣೆನ ಬಳಸ್ಕೊಂಡಿದ್ದೀನಿ. ಹಾಗೆ ವಾರದಲ್ಲಿ 1 ಸರಿ ಅಥವಾ 2 ಸರಿನಾದರೂ ನಾವು ನವಣೆ ಬಳಕೆನ ಮಾಡಲೇಬೇಕಾಗತ್ತೆ. ಹಾಗಾಗಿ ಇನ್ನೆಲ್ಲಿ ನವಣೆ ಹಾಗೆ ಬೇಳೆನೂ ಸಹ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ಕಿಚಡಿ ಯಾವ ಥರ ಬೇಕು ನೋಡಿಬಿಟ್ಟು ನೀವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನನಗೊಂದು ಸ್ವಲ್ಪ ಕಿಚಡಿ ತೆಳುವಾಗಿರಬೇಕು. ಅಂದರೆ ಈ ಬಿಸಿಬೇಳೆ ಬಾತು ಪೊಂಗಲ್ ಎಲ್ಲ ಮಾಡ್ತೀವಿ ನೋಡಿ, ಆ ಥರ ಒಂಚೂರು ತೆಳುವಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಹಾಗಾಗಿ ನಾನಿಲ್ಲಿ ನೀರನ್ನ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ಅನ್ನೋದಾದರೆ ನೀವು ನೀರನ್ನ ಕಡಿಮೆ ಸೇರಿಸ್ಕೊಳ್ಳಿ.
ಇನ್ನು ಈ ಕಿಚಡಿ ಹಾಗೆ ಬಿಸಿಬೇಳೆ ಬಾತು ಪೊಂಗಲ್ ಅದೆಲ್ಲ ಆರಿದ್ಮೇಲೆ ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾವು ಈ ಹಂತದಲ್ಲಿ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಂಡ್ಬಿಟ್ರೆ ಆರಿದ್ಮೇಲೆ ನಮಗೆ ಯಾವ ಥರ ಬೇಕೋ ಆ ಥರ ಅದು ರೆಡಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನಿಲ್ಲಿ ನೀರನ್ನ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ಲಿಂಬೆಹಣ್ಣನ್ನು ಸಹ ಸೇರಿಸ್ಕೊತಿದ್ದೀನಿ. ನೀವು ಏನಾದರೂ ನಾಟಿ ಟೊಮೆಟೊನ ಜಾಸ್ತಿ ಹಾಕ್ಕೊಂಡಿದ್ರೆ ಇಲ್ಲಿ ಲಿಂಬೆಹಣ್ಣನ್ನು ಬಳಸ್ಕೊಳ್ಳೋ ಅಂತಹ ಅಗತ್ಯತೆ ಇರಲ್ಲ. ನಾನಿಲ್ಲಿ ಒಂದೇ ಒಂದು ನಾಟಿ ಟೊಮೆಟೊನ ಬಳಸ್ಕೊಂಡಿದ್ದೆ, ಹಾಗಾಗಿ ನಿಂಬೆಹಣ್ಣನ್ನು ಸಹ ಸೇರಿಸ್ಕೊತಿದ್ದೀನಿ. ಇನ್ನು ನಿಂಬೆಹಣ್ಣನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಇದು ಕುದಿ ಬರೋವರೆಗೂ ಬಿಟ್ಬಿಡಬೇಕಾಗತ್ತೆ. ಕುದಿ ಬಂದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ 4 ಅಥವಾ 5 ವಿಷಲ್ನ ತೊಗೋಬೇಕಾಗತ್ತೆ. ಯಾಕಂದರೆ ನಾವು ಹಾಕಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ 4 ಅಥವಾ 5 ವಿಷಲ್ನ ನೀವು ಕೂಗಿಸ್ಕೋಬೇಕಾಗುತ್ತೆ. ಅಕ್ಕಿ ಹಾಕಿದರೆ ಇನ್ನು ನಾರ್ಮಲಾಗಿ ಬಿಸಿಬೇಳೆ ಭಾತನ ಯಾವ ಥರ ವಿಷಲ್ ತೊಗೋತೀರ ನೋಡಿ ಅದೇ ಥರನೇ ನೀವು ತೊಗೋಬಹುದು. ಇನ್ನು ಹಾಗೆ ನೀವು ಇದಕ್ಕೆ ತರಕಾರಿನ ನಿಮ್ಗೆ ಯಾವ ತರಕಾರಿ ಬೇಕು ನೋಡಿ ಆ ತರಕಾರಿನ ಹಾಕಿಬಿಟ್ಟು ನೀವು ಈ ಕಿಚಡಿನ ಮಾಡ್ಬೋದು. ಹಾಗೆ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಕಿಚಡಿನ. ಯಾಕಂದರೆ ತರಕಾರಿ ಎಲ್ಲ ಅಕ್ಕಿ ಜೊತೆಗೆ ಹಾಗೆ ಬೇಳೆ ಜೊತೆಗೆಲ್ಲ ಬೆಂದ್ಕೊಂಡ್ಬಿಟ್ಟಿರುತ್ತೆ, ಅವರಿಗೆ ಎತ್ತಿಕ್ಕೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಈ ಥರ ನಾವು ಮಾಡಿಕೊಟ್ಟಾಗ ಮಕ್ಕಳಿಗೂ ಸಹ ತರಕಾರಿ ತಿನ್ನಿಸ್ದಂಗೆ ಆಗುತ್ತೆ, ಹಾಗೆ ಸೊಪ್ಪನ್ನು ತಿನ್ನಿಸ್ದಂಗೆ ಆಗುತ್ತೆ, ಹಾಗೆ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ಹಾಗಾಗಿ ಇನ್ನು ಇಲ್ಲಿ ಒಂದು 4 ರಿಂದ 5 ವಿಷಲ್ನ ತೊಗೊಂಡ್ಮೇಲೆ ನಾನು ಮತ್ತೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ನಾನು ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ದೀನಿ. ನಮಗೆ ಒಂಚೂರು ಲಿಕ್ವಿಡ್ ಥರ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ. ಇವಾಗ ಇದು ರೆಡಿ ಆಯಿತು. ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಗೆ ಒಂದು ಸ್ವಲ್ಪ ಉಪ್ಪಿನಕಾಯಿನ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಹಾಗೆ ನೈಟ್ ಊಟಕ್ಕೆ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ ಈ ರೆಸಿಪಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮೋಟಿವೇಶನು ಸಹ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.